ದೆವ್ವ ನೋಡು ನೋಡು ಹೆಂಗ ಮಸಾಲೆ ಏರಕತ್ತಾಳ. ಅರಿ ಅರಿ ಮಸಾಲೆ ಏರಿ ಪಾಪ ಅಜ್ಜ ಅಮ್ಮಗ ಮಸಾಲೆ ಏರಕ್ಕೆ ಹೇಳ್ತೀಯ ನೀನಾರಿ ಕೂತ್ಕೊಂಡು. ಅಯ್ಯೋ ಎಷ್ಟು ಗಮ್ಮಂತ ಬರ್ತೈತಿ ವಾಸನೆ. ಏ ಯಾಡೋ ಕರೆದವ ಬೆಳೆದವ ಇವತ್ತು ಮಸ್ತ್ ಚಿಕನ್ ಮಟನ್ ಏನೇನ ಹಬ್ಬದ ಅಡಿಗೆ ಇವತ್ತು ಮಸ್ತ್ ಎಲ್ಲರೂ ಹೊಟ್ಟೆ ಖಾಲಿ ಮಾಡ್ಕೊರಿ, ಯಾಕಂದ್ರೆ ನಾವ ಎಲ್ಲ ತಿನ್ನರು. ಅಲ್ಲ ಸೀತಾ, ಇದನ್ನೆಲ್ಲ ನಾವ ತಿನ್ಬೇಕಾ? ಅಲ್ಲ ಆಕಿ ಗಂಡ ತೊಗೊಂಬರ್ತಾನ, ಆಮೇಲೆ ಅಪ್ಪ ಅಜ್ಜ ಅಮ್ಮಗೂ ಇರಂಗಿಲ್ಲ ನೋಡು, ಮತ್ತೆ ನಾವು ತಿಂದ್ರೆ ಹೆಂಗ? ಏ ಅಜ್ಜ ಅಮ್ಮನ್ ಗೋಲಿ ಹೊಡಿ, ಇವತ್ತು ನಾವು ತಿನ್ನದ ಈಕಿ ಒದಕಿ ಒದ್ಸದ. ಏನು ಈಕಿ ಹೊಡೆದು ಬೋತಾವ? ಅದು ಹೆಂಗ? ಅಲ್ಲ ಪಾಪ ಅವ್ರ ಅಪ್ಪ ಅವ ತಿನ್ಲಿ ಅಂತಂದು ಅಷ್ಟು ಕಷ್ಟಪಟ್ಟು ರೊಕ್ಕ ಖರ್ಚು ಮಾಡಿ ಎಷ್ಟಾಕೊಂಡ ತೊಗೊಂಡಿರ್ತಾನೆ. ಈಕಿನ ಮಸ್ತ್ ಹದ ಎಲ್ಲ ಹಾಕಿ ಹರಿಯಾಕತ್ತಾಳ, ಎಲ್ಲ ಹಾಕಿ ಮಾಡಿರ್ತಾಳ. ನಾವು ತಿಂದು ಕುಂದ್ರದ. ಆಮೇಲೆ ಆ ಮಗ ಬಂದು ಎಲ್ಲೈತೆ ನಮ್ಮವ್ ನೀರು ಕೊಡು ನಮ್ಮಪ್ಪ ನೀರು ಕೊಡು ಅಂತಾನ. ಅವಾಗ ಎಲ್ಲಿರುತ್ತೆ ಎಲ್ಲ ನಾವೇ ತಿಂದು ಬಳದ್ ಬಾಚ್ಕೊಂಡು ನೆಕ್ಕಿ ಬಿಟ್ಟಿರ್ತೀವಲ್ಲ. ಆಸ್ತಿ ಸಿಗಕ್ಕೂ ನೋಡೇನಂದ್ರೆ ಸಿಗಂಗಿಲ್ಲ. ಅವಾಗ ಏನಂತ ಅನ್ಕಂಡ ನೀನ ತಿಂದೇನು ನಮ್ಮಪ್ಪ ನಮಗೆ ಕೊಡ್ಲಿಲ್ಲನು ಅಂತೇಳಿ ಹಾಕೊಂಡು ಒತ್ತಾರ. ಒದಲಿಗೆ ಅಂದ್ರೆ ಗೊತ್ತಾಗತ್ತ ಪಾಪ ಅಜ್ಜ ಅಮ್ಮಗ ಅಷ್ಟು ಕಷ್ಟ ಕೊಡ್ತಾವಲ್ಲ. ಅದಕ್ಕೆ ಅದಕ್ಕೆ ಹಾ, ಹಂಗ ಇಲ್ಲಿ ತಡಿ ಸೀತಾ, ನಂಗಿದ್ರ 3 ಮಂದಿ ಮಸ್ತ್ ಊಟ ಇವತ್ತು. ಅದಕ್ಕೆ ಎಕ್ಸರ್ಸೈಸ್ ಮಾಡಿ ಹೊಟ್ಟೆ ಚಲೋ ಹೊತ್ತಿಗೆ ಹಸ್ಯಂಗ ಏನಾರ ಅವ್ರು ಸರ್ಕಸ್ ಮಾಡೋರಿ. ಹಾ, ಇಷ್ಟ ಬಂದಾತ ನೀನು ಇವತ್ತು 4 ಮಂದಿ ಹೊಟ್ಟೆ ತುಂಬ ತಿನ್ಬೋದು. ಲೇ ಮಸ್ತ್ ಚಿಕನ್ ಮಟನ್ ಎಲ್ಲ ತಾನೇ ನೋಡು, ಚಲೋ ಹೊತ್ನಾಗೆ ಅಡುಗೆ ಮಾಡು. ಅವು ಚಿಕನ್ ಸಾರು ಜಗ್ಗಿಸ್ಟ್ ಮಾಡು. ರಾತ್ರಿ ತನಕ ತಿನ್ನೋಕ್ಕಾಗಬೇಕು, ಮಧ್ಯಾಹ್ನ ರಾತ್ರಿ ಎಲ್ಲ. ಆಮೇಲೆ ಅದೇನೋ ಫ್ರೈ ಮಾಡ್ತಿಲ್ಲ ಅದು ಮಾಡು. ಇದು ಪೂರ್ತಿ ರೋಸ್ಟ್ ಮಾಡೋದು, ಪೂರ ಎಣ್ಣೆಗೆ ಹಾಕಿ ಬೆಂಕಿಯಾಗಿ ಬೇಯಿಸ್ತಾರಲ್ಲ, ಮಸಾಲೆ ಎಲ್ಲ ತುಂಬಿ ಹಂಗೆ ಬೇಯಿಸ್ಬಿಡು. ಉಳ್ಕದ್ದು ಅದು ಪಲ್ಯ ಟೈಪ್ ಮಾಡು. ಒಟ್ಟು ಮಸ್ತಾಗಿರ್ಬೇಕು ನೋಡಿ ಇವತ್ತು. ಈಕೇನಿಕ್ಕಿ ಏನು ಹೂ ಅನ್ವಲ್ಲ ಹಾ ಅನ್ವಲ್ಲ, ಹಿಂಗೆ ಗರ ಹೊಡೆದಾಗುತ್ತೆ ಕೊಂಡ್ರ ಒಲಿ ಹಚ್ಕೊಂತ. ಲೇ ಲೇ ನೀವು ಬಂದ್ರಿ? ಅಲ್ಲ ನೀ ಇಷ್ಟ ತನಕ ಒಲಿ ಮಾಡಿ ಕೂತ್ಕೊಂಡು ಏನು ವಿಚಾರ ಮಾಡತ್ತಿದ್ದಿ? ಅಲ್ಲ ಅವಾಗಿಂದ ಮಾತಾಡಕತ್ತೀನಿ. ಅಲ್ಲ ಹೇಳಿದಲ್ಲ ಇಲ್ಲಿ ಚಿಕನ್ ಮಟನ್ ತಂದಿನಿ, ಅದು ರೋಸ್ಟ್ ಮಾಡು, ಪಲ್ಯ ಮಾಡು, ಇದನ್ನ ಮಸಾಲೆ ತುಂಬಿ ಬೆಂಕಿಯಾಗಿ ಫ್ರೈ ಮಾಡು, ಇಷ್ಟೆಲ್ಲ ಹೇಳೀನಿ. ಸುಮ್ಮನೆ ಕುಂತಿದ್ದಿ. ಅಲ್ಲ ಎಲ್ಲದಿ ನೀನು? ಮಸಾಲೆ ಗಿಸಲೆ ಅರ್ದಿ ಇಲ್ಲ? ನಾನು ಹೆಂಗೆ ಇಲ್ಲಿ ಒಲಿ ಮುಂದೆ ಬಂದೆ? ಏನು ಮಾಡಕತ್ತೀನಿ ನಾನು ಮಕ್ಕೋತೀನಿ ಅಂತೇಳಿ. ಅಯ್ಯೋ ದೇವ್ರೆ, ಮಸಾಲೆಯ ಇವಾಗ ಅರಿತೀನಿ. ಅಯ್ಯ ಸುಳ್ಳ ನೋಡಿ, ಎಷ್ಟು ನಾಟಕ ಮಾಡ್ತಿದ್ದಿ. ಆಗಲೇ ಅರ್ದಿದಲ್ಲಿ ಮಸಾಲಿನ ನಾನು ನೋಡ್ಕೊಂಡು ಬಂದೆ. ಮಸ್ತ್ ಇಡೀ ಓಣೆಲ್ಲ ಗಮ್ಮ ಅನ್ನಂಗೆ ವಾಸನೆ ಬರಕತ್ತಿತ್ತು. ನನ್ನೇನು ತಲೆ ಮಸಾಲೆ ಅರ್ಧ ಮಸ್ತ್ ಬಾಯ ನೀರ ಬಂದು ಅನ್ನನೂ ಮಾಡಿದಿ. ಆಮೇಲೆ ಅದೇನೋ ರೊಟ್ಟಿ ಎಲ್ಲ ಮಾಡಿಟ್ಟಿಲ್ಲ, ಮಸಾಲೆನ ರುಬ್ಬಿದಿ. ನಾ ಬರತ್ಲೆ ನೋಡಿ ಅದನ್ನು ಕರೆಫಾಣಿಗೆ ಇಟ್ಕೊಂಡು ಕುಂತಿದ್ದಿ. ಈ ಎಲ್ಲ ಇವ್ನು ಮಾಡ್ಬೇಕಂತೇಳಿ ಮತ್ತೆ ನಾಟಕ ಮಾಡ್ತಾ. ಆಯ್ತು, ನಾವು ಬೇಡ ಬೇಡ ಒಟ್ಟು ಮಕ್ಕ ತಗೊಂಡು ಒಟ್ಟು ಒಂದು ಸ್ವಲ್ಪ ಕಾಯ್ತೀನಿ. ಬೇಡ ಬೇಡ ಮಾಡ್ಬಿಡು, ಹೊಟ್ಟೆ ಜಗ್ಗಿಸ್ತೈತೆ. ಅವ್ವ ಅಪ್ಪ ನಾನು ನೀನು ಎಲ್ಲರೂ ತುಂಬ ತಿನ್ಬಿಡ. ಆದ ನೀವು ಬರ್ಸಲೆ ಕುಂತೀರಿ, ನಾ ಅಡಿಗೆ ಮಾಡಿ ತೊಗೊಂಬಂದು ಕರಿತೀನಿ. ಅಲ್ಲ ನಾನಿದೆಲ್ಲ ಮಾಡಿದ್ನ? ಅಯ್ಯೋ ದೇವ್ರಿ, ನಾ ಮಾಡಿರಿ ಹಿಂಗಿಲ್ಲ. ಅತ್ತೇರು ಮಸಾಲೆ ಗಿಸಲೆ ಅರಿತಿನ ಇದ್ರು ಅವ್ರು ಅರ್ದಿರ್ತಾರೆ. ನಾನೆಲ್ಲಿ ಇಲ್ಲಿ ಒಲಿ ಮುಂದೆ ಬಂದೆ. ಏನಪ್ಪ ಆದ್ರೆ ಅವ್ರು ಅರ್ದಾರ, ಇದಿಷ್ಟೇನು ನನ್ನ ಗಂಟು ತಂದ್ಕೊಟ್ಟನಲ್ಲ, ಮಾಡೋದ ಅದೇನು ದೊಡ್ಡದ ಮಾಡ್ಬಿಡ್ತೀನಿ. ಏನು ಗಮ್ಮಂತ ವಾಸನೆ ಬರಕತ್ತೈತಿ, ಅಷ್ಟು ಚಂದ ಕಾಣಕತ್ತೈತಿ. ನಾನು ಹಂಗ ಈ ತಿನ್ನಾಕತ್ರ ಭಯ ಚಲ್ಲು ಇಳೀತೈತಿ. ಯಾವಾಗ ತಿಂದೇನೋ ಯಾವಾಗ ಬಿಟ್ಟೇನೋ ಅನ್ನಂಗಾಗೈತಿ. ಸೀತಾ, ನನಗೂ ಹಂಗ ಹಾಕತೈತಿ. ಏನು ಚಂದ ಕಾಣತೈತಿ. ಹೊಡ್ತಾ ಹೊಡೆದ್ರ ಹೇಳಕ್ಕಲ್ಲ ನಾನು. ಬರೀ ನಿಮಗೆ ಅಷ್ಟ ಅಲ್ಲಪ್ಪ, ನನಗೂ ಅಷ್ಟು ಹೊಟ್ಟಿಸ್ತೈತಿ, ನನಗೂ ತಿನ್ನಗೈತಿ. ಇಷ್ಟು ದಿವಸ ಆಗಿತ್ತು ಇಷ್ಟು ತಿನ್ಲಾರ್ದ. ಅಯ್ಯೋ ಭಯ ನೀರು ಬರಕತ್ತವ. ಹುಷಪ್ಪ, ಎಲ್ಲ ಅಡಿಗೆ ಎಲ್ಲ ಆತು. ಮಕ್ಕ ತಗೊಂಬರ್ತೀನಿ. ಮೊದಲು ಒಲಿ ಮುಂದೆ ಕೂತ್ಕೊಂಡು ಜಳಕನ ಮಾಡ್ದಂಗತ್ತೆ. ಮೊದಲ ಈ ಬಿಸಿಲು, ಈ ಆ ಬೆಂಕಿ, ಇದ್ರಾಗ ಸುಡುಗಾಡಿ ಇಷ್ಟು ಇದು ಯಪ್ಪ ಯಪ್ಪ ಸಾಕತ್ತಪ್ಪ ಯಪ್ಪ. ಈಗೇನಾರು ನಾನು ಹಂಗೆ ಉಣಾಕಂದ್ರೆ ಆಗೋದಿಲ್ಲ. ಮಕ್ಕ ತಗೊಂಡು ತಣ್ಣಗಾಗತ್ತೆ. ಬಂದು ಅವಾಗ ಸ್ವಲ್ಪ ನೀರು ಕೊಡ್ತೀನಿ, ನಾನು ಉಣ್ತೀನಿ. ಬರೀ ಬರೀ ಯಾಕೆ ಹೋಗೋಣ, ಬಡ ಬಡ ಈಗ ತಿಂದು ಖಾಲಿ ಮಾಡೋಣ ಬರೀ. ಏ ಆತನ ಅಯ್ಯೋ ನೀನು ಎಷ್ಟೊತ್ತು ಮಾಡ್ತೀನ? ಅವಾಗ ಅಪ್ಪು ಹೊಟ್ಟಿಸ್ತೈತೆ. ತಡಿ, ಒಟ್ಟು ಅವ್ರಿಬ್ರಿಗೆ ತಾಟ ಹಚ್ಕೊಂಡು ಹೋಗ್ಬಿಡ್ತೀನಿ, ಆಮೇಲೆ ನಾನು ಇಬ್ರು ತಿನ್ನಂತೆ. ಇಲ್ಲ ತಡಿಗೆ. ಅಲ್ಲ ಈಗ ಅಡುಗೆ ಮಾಡೋಲ್ಲ ಏನಿಲ್ಲಕ್ಕೆ? ಲೇ ಏನ್ರಿ ಆಗೈತೆ ಅಡಿಗೆ ತೊಗೊಂಬರ್ತೀನಿ ನಡ್ರಿ. ಅಲ್ಲೇ ಅತ್ತಿ ಮಾವ ನೀವು ಕುಂದರಿ, ನಿಮ್ಮ 3 ಮಂದಿ ನೀಡ್ತೀನಂತೆ. ಅಲ್ಲ ನಿಡಿ ಅಂತ ಅಪ್ಪ ಹೊಟ್ಟಿಸ್ತದ ಅಂತ ನಾನು ಹಚ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಎಲ್ಲಿಟ್ಟು ಅಡಿಗೆನ? ಎಲ್ಲೈತೆ ಅಡಿಗೆ? ಅಲ್ಲ ಅಡಿಗೆ ಮನೆಯಾಗ ಒಲಿ ಮೇಲೆ ಐತೆನ? ತೊಗೊಂಬ ಹೊರಗೆಲ್ಲ ಹೋಗಿ ಅವ್ರಿಗೆ ಹೋಯ್ತೀನಿ. ಅಲ್ಲಿಲ್ಲ ರೀ, ಅಲ್ಲೆಲ್ಲಿ ಇಡಕ್ಕೆ ಜಗತ್ತು ಅಡಿಗೆ ಮನೆಯಾಗ ಅಟ್ಟು ಸಾಕಾಗತ್ತೆ. ಇಲ್ಲಿ 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 ಇಲ್ಲೇ ಅಲ್ಲ ಇಲ್ಲೇ ಇಟ್ಟಿದ್ನಲ್ರಿ ಅಷ್ಟು ಅಡಿಗೆನ. ವೈದ್ಯ ಸುಳ್ಳ ನನಗೆ ಕರ್ಸಕತ್ತೀರನೆ. ಏ ಹೊಟ್ಟಿಸ್ತ ನಾ ಎದಂಗೆ ಆಗೈತಿ. ಅಲ್ಲಿ ಅಪ್ಪ ಹೊಟ್ಟಿಸ್ಕೊಂಡ್ರ ನಿನಗೆ ಈಗ ನಾನು ತಮಾಷೆ ಮಾಡ್ಕೊಂತ ಕುಂದ್ರಕ್ಕೆ ಎಲ್ಲೈತಿ? ಅಲ್ಲ ಮಾಡಿದ ಅಡಿಗೆ ಇಲ್ಲೇ ಐತೆ ಅಂತಿದ್ದು, ಎಲ್ಲೈತಿ? ಅಷ್ಟಕ್ಕೊಂದ ಎಲ್ಲ ತಂದಿಟ್ಟಿನಿ. ಏನು ಮಾಡಿ ನೀನು ನೋಡು, ನೀ ನನ್ನ ತಮಾಷೆ ಮಾಡ್ಕೊಡ ಮೊದಲ ಹೊಟ್ಟಿಸ್ತ ತಲೆ ಕೆಟ್ಟೋಗೈತೆ. ಮತ್ತೆ ಇಲ್ಲೋಡ ಮತ್ತೆ ನೀನು ಏನು ಮಾಡ್ತಾ ಗೊತ್ತಿಲ್ಲ, ಹೋಗ. ಅಲ್ಲ ರೀ, ಕರೆ ಒಂದ್ರೆ ಇಲ್ಲೇ ಮಾಡಿಟ್ಟಿದ್ರಿ. ನಾನು ಅತ್ತಿ ಮಾವ ಏನಾರ ಅವ್ರ ಇದರನ್ನ ಕೇಳಬೇಕಿತ್ತು. ಅಲ್ಲ ನಾನು ಅಪ್ಪ ಹೂವು
ಮೂರು ಮಂದಿ ಬಂದಾಗಿಂದ ನಿನಗೆ ಇಲ್ಲಿ ಏನು ಚಿಕನ್ ಕೊಟ್ಟು ಹೋದಾಗಿಂದ ಹೊರಗೆ ಅಲ್ಲೇ ಕೊಂತೀವಿ. ಈಗ ಮಾಡ್ಕೊಂತಂಬರ್ತಾಳ, ಈಗ ತೊಗೊಂಬರ್ತಾಳ, ಹೊಟ್ಟೆ ಸ್ಥಿತಿ ತಿನ್ಬೇಕು ಅಂತೇಳಿ. ಅವ್ರು ಯಾವಾಗ ಇಲ್ಲಿ ಬಂದಾರ, ನಾನಾ ಅವ್ರಿಗೆ ಇಲ್ಲೇ ಕುಂತಾರೆ, ನೀವೇನಿದ್ ಬರ್ಬಿಟ್ರಿ, ನಾನಾ ತಾಟ ಹಚ್ಕೊಂಡ್ಬರ್ತೀನಿ ಅಂತಂದು ಒಳಗೆ ಬಂದದ್ದು ಅಲ್ಲ. ಅವು ಬಂದು ತೊಗೊಂಡಿರೋ ಅಂತೇಳಿ ಕರೆಯ ನೀನ ತಿಂದು ಹೋದಿಲ್ಲ. ನಮ್ಮಪ್ಪ ನಮ್ಮ ಹೋಗಿಲ್ಲ ಕೊಡೋದು ಹತ್ತತ್ತ ಅಂತೇಳಿ ಎಲ್ಲ ತಿಂದು ಜಬರಿ ಕಲಿ ಮಾಡಿ ನಾಟಕ ಮಾಡಕತ್ತೀನಿ. ನಾಟಕನ ಆ ಈಗ ಹೆಸರು ಹೋಗುತ್ತೆ ಕಬಡ್ಡಿ 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 ಕಬಡ್ಡಿ. ಕಬಡ್ಡಿ ಅಲ್ಲ ಸೀತಾ, ಗಂಡ ಹೆಂಡತಿ ಆಡೋದು ಕುಸ್ತಿ. ಕುಸ್ತಿ ಕರಿದೇವ, ಕುಸ್ತಿ ಆಡೋದು ಗಂಡ ಹೆಂಡತಿ ಬೇರೆ. ಈಗ ಆಡೋದು ಕುಲ್ಪು ಕರಾಟಿ ಎಲ್ಲ ನೋಡು. ಯಾವ್ದೋ ಒಂದು ಮಾಡ್ತಾರೆ, ಸುಮ್ಮನೆ ನೋಡ್ರಿ. ಅಲ್ಲ ರೀ, ಖರೆ ಒಂದ್ರಿ, ನಾನು ಇಲ್ಲಿ ಇಷ್ಟ ತನಕ ಒಲಿ ಮಾಡ್ಕೊಂತು ಜಗ್ಗಿ ಸೆಗೆಯಾಗಿ ಮೈ ಎಲ್ಲ ನೀರೋದೈತೆ. ಒಟ್ಟು ಮಕ್ಕ ತೊಗೊಂಬಂದ್ರೆ ಒಟ್ಟು ತಣ್ಣಗಾಗತ್ತೆ ಅಂತ ಮಕ್ಕ ತೊಗೊಳಕ್ ಹೋಗಿನ್ರಿ. ಎಲ್ಲ ಇಲ್ಲೇ ಇಟ್ಟಿನ್ರಿ. ಚಿಕನ್ ಅದು ರೋಸ್ಟ್ ಮಾಡಂದ್ರೆ ಮಸಾಲೆ ತುಂಬಿ ರೋಸ್ಟ್ ಮಾಡೀನಿ, ಚಿಕನ್ ಸಾರು ಮಾಡೀನಿ, ಅನ್ನ ಮಾಡೀನಿ, ರೊಟ್ಟಿ ಮಾಡಿದ್ನಿ, ಆಮೇಲೆ ಅವು ಇದನ್ನ ಪೀಸ್ಗಳು ಕಬಾಬ್ ಮಾಡಿದ್ನಿ, ಎಲ್ಲ ಮಾಡೀನ್ರಿ. ಸುಳ್ಳ ಕೇಳಕೋಲಿ ಚಿಗ್ಗೆಷ್ಟು ಮಾಡಿಟ್ಟಿನ್ರಿ. ನಾವೊಂದು ತುಟಿಗೆ ಒಂಚೂರು ಹಚ್ಕೊಂಡು ರುಚಿ ಸೇತ್ ನೋಡಿಲ್ಲ ಗೊತ್ತನ್ರಿ. ಒಲಿ ಮುಂದೆ ಸಾಕದಂಗೆ ಹೋಗಿತ್ತು, ಹಂಗೆ ಮಾಡಿಟ್ಟಿನಿ. ಮಕ್ಕ ತೊಗೊಳಕ್ ಹೋಗಿನ್ರಿ. ಕರೆ ಬಂದ್ರೆ ರೀ ಎಲ್ಲ ತಿಂದು ಡಬರಿ ತೊಳೆದಿಟ್ಟು ಮತ್ತೊಂದು ಮಾಡಿಟ್ಟಿದ್ದ ನೀನು. ಮತ್ತೆ ನಾನು ನಿನ್ನ ಒಪ್ಪನ ಬಂದ್ಬಿಟ್ರೆ ಯಾರು ತರಲಿ? ಏನು ದೇವದವ ಇಲ್ಲಿ ಬಂದು ತಿನ್ನಕ? ಮತ್ತೆ ನೀ ಎಲ್ಲಿ ಹೋದು, ಎಲ್ಲಿ ಹೋತು, ಯಾರು ತಿಂದ್ರು? ನೀನು ಹೋದಿಲ್ಲ ಮತ್ತೆ ಮಾಡಿದ್ದು ನೀನ ತಿನ್ನೋದು. ನಾಟಕ ಮಾಡ್ತೀನಿ. ನಾಟಕನ ಇಲ್ಲ ರೀ. ಕರೆ ಬಂದ್ರೆ ನಾನು ಮಾಡಿದ್ದೆ, ನಾನು ತಿಂದಿಲ್ರಿ. ಕರೆ ಬಂದ್ರೆ ರೀ. ಯಪ್ಪ ಮಗನ, ಏನಪ್ಪ ಅದು ಸದ್ದ ಅಡಿಗೆ ಮನೆಗ ಏನು ನಡ್ಸಿರಲ್ಲಿ ಮಗನ? ಅಯ್ಯವ ಏನಿಲ್ಲ, ಅದು ಇದು ಕೈ ಜಾರಿ ಬೊಗಣೆ ಬಿತ್ತು ಅಷ್ಟೇ. ಏನಿಲ್ಲ. ಇಲ್ಲಡ, ನಮ್ಮಪ್ಪ ನಮ್ಮ ಹೋಗಿ ನಾವು ಜಗಳ ಕತ್ತಿದ್ರೆ ಮನಸ್ಸು ನೋವು ಮಾಡ್ಕೊಂತಾರ ಅನ್ನೋ ಒಂದು ಕಾರಣಕ್ಕೆ ನೀನು ಸುಮ್ಮನೆ ಬಿಟ್ಟಿನಿ. ಇಲ್ಲ ಅಂದಿದ್ರೆ ನೀನು ಇವತ್ತಿಲ್ಲ ಹೋಗೋದು ಉಗ್ಯ ಮಾತಿದ್ದೀನಿ. ನಮ್ಮ ಅಲ್ಲಿ ಎಷ್ಟಿದ್ದೀನಿ ನೀನು ತುಸಪಸನಾದ ಮಾಂಸ 4-5 ಮಂದಿ ತಿನ್ನೋದನ್ನ ಒಬ್ಬಿಕ್ಕಿ ತಿಂದು ಏನೂ ತಿಂದಿಲ್ಲ ಅಂತಂದು ಹೆಂಗದಿಯಲ್ಲ ನೀನು? ನೀನೇನು ಮನುಷ್ಯರಿದ್ದಂಗಲ್ಲ ಬರೋ ನೀನು. ನೀನೇ ದೆವ್ವ, ನೀನೇ ರಾಕ್ಷಸ ನೀನು. ಮತ್ತೆ ಆ ಬೇರೆ ದೆವ್ವ ಬಂತಿತ್ತು, ನೀನ ಬಂದು ತಿಂದು ನಮ್ಮ ಮನೆ ದೆವ್ವ ಬಿಟ್ಕೊಂಡು ನೀನು ನೀನು ಹೊಟ್ಟೆ ಅಂದಸ್ತೈತೆ. ಪಾಪ ನನಗೆ ಹಿಂಗಾಗೈತೆ ಅಂದ್ರೆ ವಯಸ್ಸಾದವ್ರು ಅವ್ರಿಗೆ ಹಿಂಗಾಗಿರ್ಬಾರ್ದು. ಬೇರೆ ಏನಾರು ಇದ್ರ ಬೇಡ ಅಂತಂದು ಕೊಡು, ಇಲ್ಲ ಅಂದ್ರೆ ನಿನ್ನ ತಿಂದ್ಬಿಡ್ತೀನಿ ನಾನು. ಅಲ್ಲ, ನಾನು ಇದ್ರ ತುಂಬ ಎಲ್ಲ ಮಾಡೀನಿ, ಅನ್ನದ ಅಡಿಗೆ ಎಲ್ಲ ಮಾಡೀನಿ. ಅಲ್ಲ ಎಲ್ಲ ಬರೆಯೋದು. ಅಲ್ಲ ಒಂದಿಷ್ಟು ಎಣ್ಣೆ ಕಲಿನಾರ ಅದ್ರ ಮಾಡೀನಿ ಅನ್ನೋ ಗೊತ್ತಿಗೆ ಎಣ್ಣೆ ಉಪ್ಪು ಖಾರ ಹಾಕಿದ ಎಣ್ಣೆ ಉಳಿದಿರ್ತೈತಿ. ಎಂಥ ಸಾಬೂನು ಹಚ್ಚಿ ತೆಕ್ಕಿದ್ರೂ 4-5 ದಿವಸ ತನಕ ವಾಸನೆ ಇರಂಗಿಲ್ಲ. ಹಾಗೆ ಜಿಡ್ಡಿರುತ್ತೆ. ಎಣ್ಣೆ ಕಲಿನಾರ ಒಂಚೂರು ಜಿಡ್ಡರ, ಒಂಚೂರು ವಾಸನಿನಾರ ಏನೇನಿಲ್ಲ. ಮಾಡೈತಿ ಅನ್ನೋ ಒಂದು ಗುರುತು ಸತ್ಯಕ್ಕೂ ಇಲ್ಲ. ಆ ನಮ್ನಿ ಡಬ್ರಾಗ್ಯಾವಲ್ಲ. ಅಲ್ಲ ನಾ ಮಾಡೀನಿ, ಇದು ಹೆಂಗೆ ಖಾಲಿ ಆಯ್ತು? ನನ್ನ ಗಂಡು ನೋಡಿದ್ರೆ ಮಾಡಿಲ್ಲ ಅಂತಾನ. ಈ ಡಬ್ರಿ ನೋಡಿದ್ರೆ ಒಂದು ಚೂರು ಮಾಡಿದಂಗೆ ಇಲ್ಲ. ನಾನು ಏನು ತೋರಿಸ್ಲಿ ಸಾಕ್ಷಿಗೆ ಮಾಡೀನಿ ಅಂತೇಳಿ? ಅಯ್ಯೋ ದೇವ್ರೆ, ನಾನು ತಿಂದೀನಿ ಅಂತ ನನ್ನ ಗಂಡು. ನಾನು ಒಂದು ಚೂರು ರುಚಿ ಸತ್ಯಕ್ಕೂ ಒಂಚೂರು ನೋಡಲಿಲ್ಲ. ಆಮೇಲೆ ತಿಂತೀನಲ್ಲ ಬಿಡು ಅಂತೇಳಿ ಹೀಗಿದ್ರೆ ಅದು ಇಲ್ಲ ಇದಿಲ್ಲ. ಅಯ್ಯೋ ದೇವ್ರೆ, ಎಲ್ಲಿ ಓದ್ತಿದ್ದೆ? ಯಾಕೆ ನನಗೆ ಮುಂಚೆ ಏನಿದ್ರೆ ಹಿಂಗೆ ಹಾಕತ್ತೈತಿ? ಏನಿದೆ ಕತೆ? ನನಗೆ ಈಗ ಗೊತ್ತಾಯ್ತು. ಈ ನಮ್ಮ ಅತ್ತಿ ನಮ್ಮ ಮಾವ ನಾನು ಹಿಂಗೆಲ್ಲ ಕಾಟ ಕೊಡ್ತೀನಿ ಅನ್ನೋದಕ್ಕೆ ನಾ ಎಲ್ಲ ಹೋಗಿ ಎಲ್ಲ ಏನೋ ಮಾಡ್ಸ್ಕೊಂಬಂದಾರ. ಕಣ್ಕಟ್ಟು ಇಲ್ಲ ಮುಡಿ ಕರೆದು ಏನೋ ಮಾಡಿಸಿ ನನಗೆ ಕಣ್ಣಿಗೆ ನಂಗೆ ಕಾಣೋದು ಅವ್ರಿಗೆ ಕಾಣಲ್ಲ, ಅವ್ರಿಗೆ ಕಾಣೋದು ನನಗೆ ಕಾಣಲ್ಲ. ಅದಕ್ಕೆ ನನ್ನ ಗಂಡ ಬಡಿಬೇಕು, ಬೈಬೇಕು, ನನ್ನ ಮನೆ ಬಿಟ್ಟು ಹಾಕಬೇಕು. ಮಾಡಿದರೆ ಎಲ್ಲಾರ್ದಂಗೆ ಇನ್ನೇನೋ ಮಾಡಕತ್ತಾರ ಆಟನ. ಇದಕ್ಕೆ ಏನಾರ ಮಾಡ್ಬೇಕು. ಹೋಯ್ ನನ್ನ ಗಂಡ ಹೊಲಕ್ಕೆ ಹೋಗ್ಲಿ. ನಾಳೆಯಿಂದ ಇವ್ರನ್ನೇನಿಲ್ಲ ಯಾವ್ದಾರ ಗುಡಿ ಮುಂದೆ ಭಿಕ್ಷೆ ಬಿಡಕಸ್ತೀನಿ. ಮನೆ ಖಾಲಿಗೆ ಕುಂತು ಏನು ಮಾಡ್ತಾರ, ದುಡಿಲಿ ಅಂತಂದು ಮನೆ ಕೆಲಸ ಹಚ್ತಿದ್ನೆ. ಈ ಮನೆಯಾಕೆ ನನಗೆ ಹಿಂಗೆ ಮಾಡ್ತಾರೆ ಅಂದಮೇಲೆ ಖಾಲಿಯಾಗಿ ಇವ್ರನ್ನ ಬಿಡಲಿ. ಎಲ್ಲರೂ ಹೊರಗೆ ಹೋದ್ರೂ ಇವ್ರಲಿಂದ ಉಪಯೋಗ ಆಗಬೇಕಲ್ಲ. ಗುಡಿ ಮುಂದೆ ಕುಂದ್ರಿಸಿ ಭಿಕ್ಷೆ ಪಡಿಸ್ತೀನಿ ಇಡೀ ದಿವಸ. ನನ್ನ ಗಂಡ ಬರೋ ಹೊತ್ತಿ ಕರ್ಕೊಂಬರ್ತೀನಿ. ಗಂಡ ಕೊಟ್ಟ ತಿನ್ಲಿ ಉಣ್ಲಿ ಮತ್ತೆ ಬಿಟ್ಟು ಬರ್ತೀನಿ. ಅದು ಬರೋ ಹೊತ್ತಿ ಮತ್ತೆ ಕರ್ಕೊಂಬರ್ತೀನಿ. ಇಡೀ ದಿವಸ ಭಿಕ್ಷೆ ಬಿಡ್ಕೊಂಡು ರೊಕ್ಕನ ತರ್ತಾರೆ. ಈ ಮನೆಯಾಗಿದ್ದು ನನಗೆ ಕಾಟನೂ ಕೊಡಲ್ಲ. ಇವ್ರಿಗೆ ನಾನು ಮಾಡಿ ಹಾಕೋದು ಇಲ್ಲ. ನನ್ನ ಗಂಡಗೆ ನಾನು ಏನು ಮಾಡ್ತಂತನೂ ಗೊತ್ತಾಗಿಲ್ಲ. ರೊಕ್ಕನೂ ಬರ್ತಾವೆ. ನನಗೆ ಮಾಟ ಮಾಡಿಸ್ತೀರ? ನನಗೆ ಮಾಡ್ತೀನಿ ತಡಿ ಮನ್ ಗುಡಿಯ ಭಿಕ್ಷೆ ಬಿಡಕಸ್ತೀನಿ ತಡಿ ನಾಳೆ ಮನ್. ಏನ ತಂದೆನ ಏನು ಬರಲ್ಲ ಒಳಗ? ತರ್ತೀನಿ ತಡ್ರಿ, ಬಂದೆ. ಜಲ್ದಿ ತೊಗೊಂಬ. ಅಪ್ಪಗ ಹಲ್ಲಿಲ್ಲ ನೋಡು, ಏನು ತರ್ತೀಯ ತೊಗೊಂಬ ಜಲ್ದಿ, ಇಲ್ಲ ಅಂದ್ರೆ ಐತೆ ನಿಂದು. ಅಯ್ಯೋ ದೇವ್ರಿ, ಏನೈತೆ ಮನ್ಯಾಗ? ಏನು ತರ್ತೀನಿ ಅಂದ್ಬಿಟ್ಟೆ. ಏನೇನಿಲ್ಲ ಮನ್ಯಾಗ. ಅದ್ರಾಗ ನಮ್ಮ ಅವನ ಬಯಾಗ ಒಂದು ಹುಡುಕಿನಾದ್ರೆ ಹಲ್ಲಿಲ್ಲ, ಅಥವಾ ಬೇರೆ ಏನಾರು ಮೆತ್ತಂದು. ಏನೈತೆ ಮನ್ಯಾಗ? ಅಯ್ಯೋ ದೇವ್ರಿ, ಏನು ಕೊಡಲಿಲ್ಲ ನಾನು. ನನಗೊಂದು ಹೊತ್ತು ಕೊಂದ ನನ್ನ. ಏನು ಮಾಡಲಿ, ಏನು ಮಾಡಪ್ಪ ದೇವ್ರೆ? ನಿನ್ನೆ ಸೆಕೆಂಡ್ ಹೊಟ್ಟು ಹೋದವು. ನಮ್ಮ ಮಾವಾಗ ಒಂಚೂರು ಹೆಂಗೂ ಮೊಸರನ್ನ ಐತಲ್ಲ, ಒಟ್ಟು ಮಜ್ಜಿಗೆ ಮಾಡಿ ನೆನೆ ಹಾಕಿ ಉಪ್ಪು ಹಾಕಿ ಕೊಟ್ಬಿಡ್ತೀನಿ. ನನ್ನ ಗಂಡಗೆ ಒಂಚೂರು ಎಣ್ಣೆ ಖಾರ ಪುಡಿ ಅದನ್ನ ಹಾಕಿ ನಮ್ಮ ಮಾವಾಗ ನಮ್ಮ ಅತ್ತಿಗೆ ಸೌತೆಕಾಯಿ ಅದೆಲ್ಲ ಹೆಚ್ಚಿ ಕಲಿಸ್ಕೊಡ್ತೀನಿ ತಡಿ. ಯಪ್ಪ ದೇವ್ರಿ, ಅವನ್ನ 4 ತಂಗಳು ಬಿಟ್ಟು ಹೋದವು. ನನ್ನ ಬಾಳೆ ಬಚ್ಚಾವತ್ತು. ಇಲ್ಲ ಅಂದ್ರೆ ಇವತ್ತು ನನ್ನ ಗಂಡ ನನ್ನ ನಿಜ ಹೋಗೋದು ಉಗ್ಗಿನ ಹೊಂತಿದ್ದ. ಸೀತಾ, ಅವನ್ನ 4 ರೊಟ್ಟಿ ಅವ್ರ ಅತ್ತಿ ಮಾವು ಕೊಡ್ತಾಳ. ಈಗ ಅವ್ರು 4 ರೊಟ್ಟಿನ ಇಲ್ದಂಗೆ ಮಾಡಿದ್ರೆ ಬಿಸಿ ಇನ್ನೂ ಬಂದ್ಬಿಡ್ತಾನೆ. 4 ರೊಟ್ಟಿ ತಿನ್ಬಿಡು ಬಿಡ.
ಬಿಳಿದವ ಕರಿದವ ನಾನು ಹೊಟ್ಟೆ ಫುಲ್ಲಾಗಿ ಬೊಳ್ಳಿಟ್ರೆ ವಾಪಸ್ಸು ನನಗೆ ಊಟ ಮಾಡಿದ್ದೆಲ್ಲ ಅಲ್ಲೇ ಸಿಗ್ತೈತೆ ಕೈಗೆ ಗಂಟಲ್ದಾಗ. ಅಲ್ಲಪ್ಪ ನನಗಾಗಲ್ಲ. ನಿಮಗೆ ಯಾರಿಗಾರು ಒಂಚೂರು ಜಾಗ ಇತ್ತು ನೀವು ಓದ್ತೀನಿ ನೋಡ್ರಿ. ನನಗೆ ಮಾತ್ರ ಹೇಳ್ಬೇಡ ಸೀತಾ, ಈ ಬಿಳೆದವಕ್ಕೆ ಹೇಳು. ನನಗೂ ಪೂರ ತುಂಬೈತಿ, ನನಗಾಗಲ್ಲ. ನನಗೂ ಆಗಲ್ಲಪ್ಪ. ನನಗೂ ಬಗ್ಗಿದ್ರೆ ಹೊರ ಬರುತ್ತೀಗ ಗಂಟಲ್ದಾಗ ಆಸೆ. ನಾನು ಮಾತ್ರ ಒಲ್ಲೆ. ಹೋಲ್ ಬಿಡ್ರಿ ಪಾಪ, ಅಜ್ಜಮ್ಮನ ಮುಖ ನೋಡ್ಕೊಂಡು ಬಿಡೋಣ. ನಮ್ಮ ಸಲಿಗೆ ಅವ್ರ್ಯಾಕೆ ಉಪವಾಸ ಇರ್ಬೇಕು ಪಾಪ, ಹೌದಿಲ್ಲ? ಅದ್ರ ರೊಟ್ಟಿನ ತಿಂದು ಬದುಕೊಳ್ಳಿ.